ಹಂಗ ದೊಡ್ಡ ಖುಷಿ ಹೊಸ ತೇರು ಬಂದೈತಿ, ತೇರು ಬಂದೈತಿ, ಅದನ್ನ ಹೇಳಬೇಕು, ಈ ತೇರು ಸಾರ್ಥಕ ಮಾಡ್ಕೋಬೇಕು ಅನ್ನುವಂಥದ್ದು ನಿಮ್ಮದು ಸಂತೋಷ. ಆ ತೇರು ಹೇಳಬೇಕು, ಆ ತೇರು ಕೂಡ ಈ ತೇರು ಹೇಳಬೇಕು, ಇದು ಕೃತಾರ್ಥ ಆಗಬೇಕು, ಇದು ಪಾವನ ಆಗಬೇಕು, ಇದು ಅಂಗ ಶರೀರ ಹೋಗಿ ಲಿಂಗ ಶರೀರ ಆಗಬೇಕು, ಅಂಗಭಾವ ಒಡೆದು ಲಿಂಗ ಭಾವವಾಗಬೇಕು ಅನ್ನುವಂಥದ್ದು ಈ ಯಾತ್ರೆ, ಈ ಪುರಾಣದ ಮೂಲ ಉದ್ದೇಶ ಅನ್ನುವಂಥದ್ದನ್ನು ನಾವು ನಾಳೆ ಎಷ್ಟೊತ್ತಿಗೆಪ್ಪ ರಥೋತ್ಸವ? ನಾಳೆ 1 ಗಂಟೆ ರಥೋತ್ಸವ. ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು. ಆ ರಥವನ್ನು ಎಳೆಯುವ ಎಲ್ಲರೂ ಬಂದು ನಿಂತ್ಕೊಂಡು ಏನ್ ಮಾಡ್ತೀವಿ? ಜಾರಕಾಯಿ, ಉಪ್ಪುಕಾಯಿ, ಮಾವಿನಕಾಯಿ, ಹೌದು ಇಲ್ಲ ಮತ್ತೇನು ಚಪ್ಪಾಳೆ ನೋಡಿ. ನಮ್ಮ ಸಂಸ್ಕೃತಿ ದೊಡ್ಡದೈತಂದ್ರೆ ಪ್ಯಾನ್ಕಾಯಿ ಇದಾವೆ, ಬಿಂದುಕಾಯಿ ಇದಾವೆ, ಚಿಕ್ಕಕಾಯಿ ಇದಾವೆ, ಮಾವಿನಕಾಯಿ ಇದಾವೆ. ಅವ್ರು ಬಾಳೆಹಣ್ಣು ಮಾಡ್ತಾರೆ. ಬಾಳೆಹಣ್ಣು ಯಾಕೆ ಹಾಕೋದು? ಬಾಳೆ ಒಂದೇ ಬದುಕು. ಬಾಳೆ ಇವತ್ತು ಬಾಳಿಕೊಂಡಿರುವಂತ ಬಾಳೆ ಅಂದ್ರೆ ನಾನು ನಿನಗೆ ಬಾಳಪ್ಪ, ಅದಕ್ಕೆ ನಾನು ನಿನಗೆ ಬಾಳೆಯನ್ನು ಉಳಿತೀನಿ. ಹಂಗ ಅದಕ್ಕೆ ನೀನು ಒಂದೇ ಜನ್ಮವನ್ನು ಪಟ್ಟು ಮುಕ್ತನನ್ನಾಗಿ ಮಾಡಿದ್ಯೋ ಹಂಗ ನನಗೆ ಮ್ಯಾಗ ಮತ್ತೆ 74 ಲಕ್ಷ ಜೀವರಾಶಿಗಳನ್ನು ನೀನು ಉಂಟಾಕೋಬೇಡಪ್ಪ. ಇದೊಂದು ಜನ್ಮಕ್ಕೆ ನನ್ನ ಪಾರ ಮಾಡು, ಭಗವಂತನನ್ನ ಪಾರ ಮಾಡು ಅಂತ ಕೇಳಿಕೊಳ್ಳೋದಕ್ಕಾಗಿ ಬಾಳೆಹಣ್ಣುಗಳನ್ನು ಒಯ್ಯಿರು. ಅದಕ್ಕೆ ಹೇಳಿದ್ರು, ಬಸವಾದಿ ಶಿವಜನರು ಹೇಳಿದ್ರು ಏನಂತೇಳಿ? ಬಾಗಿಲಲ್ಲಿ ಮುಗಿದ ಕೈಯಾಗಿರಿಸು ಕೂಡದ ಸಂಗಮದಲ್ಲಿ. ಏನಂತಾರವರು? ಬಾಳಿ ಹಂಗ ನನ್ನ ಬಾಗಿರೋನು ಮಾಡಪ್ಪ, ಬೀಗಿರೋನು ಮಾಡಪ್ಪ. ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದ್ರೆ ಜನ್ಮಾಂತರದಿಂದ ಬಂದ ಬಾಗಿ 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 ಅವ್ರು ಹೇಳಿದ್ರು ಬೀಗ್ತಾನೆ 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 ಒಡಲೆಂಬ ಬಂಡಿ ಕಡುದರೂಪವನೇರಿದ ಒಡಲೆಂಬ ಬಂಡಿ ಬಾಗಾಗಿ ಬರುವುದು. ಈಗ